ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ನಾಯಕರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವತ್ತು ಬಾಬಾ ಸಾಹೇಬರ ಪರಿಕಲ್ಪನೆಯ ಪ್ರಕಾರ ಎರಡೂ ಸಮುದಾಯಗಳು ಏನು ಮಾದಿಗ ಮತ್ತು ವಲಯ ಎರಡೂ ಸಮುದಾಯಗಳು ಬಹಳ ಅನ್ಯೋನ್ಯವಾಗಿದ್ದುವಂಥ ಸಮುದಾಯಗಳು. ಇವತ್ತು ಎರಡೂ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಮುಂದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಈ ಹಿಂದೆ ಸದಾಶಿವ ಆಯೋಗ ಮಾಡಿರ್ತಕ್ಕಂಥ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಏನು ಆದೇಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದಾಗ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ತಿಳಿಸಿದಾಗ ನಾಗಮೋಹನ್ ದಾಸರವರನ್ನು ಕರ್ನಾಟಕ ಸರ್ಕಾರ ಆಯೋಗ ರಚನೆ ಮಾಡಲಿಕ್ಕೆ ಅವರನ್ನು ನೇಮಕ ಮಾಡಿತು. ಆದರೆ ನಾಗಮೋಹನ್ ದಾಸರವರು ಎಲ್ಲ ಹೋರಾಟಗಾರರು ಅವರನ್ನು ಭೇಟಿ ಮಾಡಿದಾಗ ಅವರು ಒಂದು ಮಾತನ್ನು ಹೇಳ್ತಾಯಿದ್ರು, ಸ್ವಲ್ಪ ಜಾಸ್ತಿ ತಿಂದಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ಈ ಬಲಗೈ ಸಮುದಾಯದ ನಾಯಕರುಗಳು ಅದನ್ನು ಮನವರಿಕೆ ಮಾಡಿಕೊಳ್ಳಿಲ್ಲ ಮತ್ತು ಅದರ ಅರ್ಥವನ್ನು ಅರ್ಥವನ್ನು ಮಾಡಿಕೊಳ್ಳಿಲ್ಲ. ಇವತ್ತು ನಾಗಮೋಹನ್ ದಾಸರವರನ್ನು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಾಗಮೋಹನ್ ದಾಸರವರೇ, ನೀವು ನಿವೃತ್ತ ನ್ಯಾಯಾಧೀಶರು, ಆದರೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ದೊಡ್ಡ ದೊಡ್ಡ ನಗರಗಳಲ್ಲಿರ್ತಕ್ಕಂಥ ವಲಯ ಸಮುದಾಯದವರು ಯಾವುದೇ ಜನಗಣತಿಯಲ್ಲಿ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಇವತ್ತು ನೀವು ಉದಾಹರಣೆಯನ್ನು ತೆಗೆದುಕೊಳ್ಬೇಕು. ಎಷ್ಟೋ ನಗರಗಳಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವಲಯ ಸಮುದಾಯದ ನೌಕರರಾಗಿರಲಿ ಅಥವಾ ಸಮುದಾಯದವರಾಗಿರಲಿ ಯಾರೂ ಸಹ ಒಳ ಮೀಸಲಾತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಮತ್ತು ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯಲ್ಲಿ ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ವಲಯ ಸಮುದಾಯದವರು 283 ಜನ ಇದ್ದೀರಿ ಅಂತ ಹೇಳಿ ನೀವು ಸಮೀಕ್ಷೆಯಲ್ಲಿ ವರದಿಯನ್ನು ಕೊಟ್ಟಿದ್ದೀರಾ. ನಿಮಗೆ ನಾಚಿಕೆ ಆಗೋದಿಲ್ವಾ? ಯಾಕಂತೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 8 ತಾಲೂಕುಗಳಿದೆ. 8 ತಾಲೂಕುಗಳಲ್ಲಿ ವಲಯ ಸಮುದಾಯದವರು 284 ಜನ ಇರೋದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತು ಬಲಗೈ ಸಮುದಾಯಕ್ಕೆ ಸಿಗಬೇಕಾದಂಥ ರೋಸ್ಟರ್ ಪದ್ಧತಿಯನ್ನು ಇವತ್ತು ಎ ಗುಂಪಿನಲ್ಲಿರ್ತಕ್ಕಂಥ ಬಲಗೈ ಸಮುದಾಯವನ್ನು ಎಡಗೈ ಸಮುದಾಯಕ್ಕೆ ತಂದು ಏನೋ ಬಿ ಅಂತ ನೀವು ನಮೂದು ಮಾಡಿದ್ದೀರಾ. ಆದರೆ ಎಡಗೈ ಮತ್ತು ವಲಯ ಮತ್ತು ಮಾದಿಗ ಎರಡೂ ಸಮುದಾಯಗಳು ಈ ರಾಜ್ಯದಲ್ಲಿ ಬಹಳ ಅನ್ಯೋನ್ಯವಾಗಿದ್ದಂಥ ಸಮುದಾಯಗಳು, ಅಣ್ತಮ್ಮಂದರದ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳನ್ನು ನೀವು ಇವತ್ತು ಒಡೆದು ಆಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ನಿಮ್ಮಿಂದ ಇವತ್ತು ವಲಯ ಮತ್ತು ಮಾದಿಗರು ಬೀದಿನಲ್ಲಿ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದು ಮಡಗಿರ್ತಕ್ಕಂಥದ್ದು ನಾಗಮೋಹನ್ ದಾಸರವರೇನೇ. ಅದಕ್ಕೆ ನೇರ ಹೊಣೆ ನಾಗಮೋಹನ್ ದಾಸರವರು ಆಗ್ತಾರೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ನೀವೇನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದೀರಾ. ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ಏನು ವಲಯ ಸಮುದಾಯ ಈ ಹಿಂದೆ ಇದ್ದಂಥ ಮೀಸಲಾತಿಯನ್ನೇ ಮುಂದುವರಿಸಬೇಕು. ನಾಗಮೋಹನ್ ದಾಸರವರು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಬೇಕು. ಅವನೂರು ಅವರು ಮಾಡಿರ್ತಕ್ಕಂಥ ವರದಿಯನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಬೇಕು. ಕಾಂತರಾಜರವರು ಮಾಡಿರ್ತಕ್ಕಂಥ ವರದಿಯನ್ನು ಸಹ ನೀವು ಪರಿಗಣನೆಗೆ ತೆಗೆದುಕೊಂಡು ಈ ಎಲ್ಲ ವರದಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಮತ್ತು ಏನು ವಲಯ ಮತ್ತು ಮಾದಿಗ ಸಮುದಾಯದವರು ನೀವು ಕೆಲವೊಂದು ರಾಜಕಾರಣಿಗಳು ಇದನ್ನು ರಾಜಕೀಯ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ಈ ಒಂದು ಒಳ ಮೀಸಲಾತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದರ ಹಿಂದೆ ಎರಡೂ ಸಮುದಾಯಗಳನ್ನು ಬೀದಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ಯಾರಂತಕ್ಕಂಥದ್ದು ಈ ಸಮುದಾಯದ ರಾಜಕಾರಣಿಗಳು ಮತ್ತು ಈ ಎರಡೂ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ಇದರ ಹಿಂದೆ ಇರ್ತಕ್ಕಂಥ RSSನ ಹುನ್ನಾರವನ್ನು ನಾವು ಬಹಳಷ್ಟು ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥ ಮೂರ್ಖರಾಗಿದ್ದೀವಿ ನಾವು. ಇವತ್ತು RSS ಈ ದೇಶದಲ್ಲಿ ಅಧಿಕಾರವನ್ನು ಈ ಹಿಂದುಳಿದ ವರ್ಗ ಮತ್ತು ದಲಿತರು ಅಧಿಕಾರವನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಆ ಕಾರಣಕ್ಕಾಗಿ ಇವರನ್ನು ಏನಾದರೂ ಮಾಡಿ ಒಳ ಮೀಸಲಾತಿಯ ಮರ್ಮದಲ್ಲಿ ಇವರನ್ನು ಚಿತ್ರವಾಗಿ ವಿಂಗಡಣೆ ಮಾಡಬೇಕಂತಕ್ಕಂಥ ಹುನ್ನಾರವನ್ನು ಇವತ್ತು RSS ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ.
ತೆರೆ ಹಿಂದೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು, ನಮ್ಮ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕರು ಮತ್ತು ಸಚಿವರುಗಳು ಇದರನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಸಮುದಾಯವನ್ನು ಬಲಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಏನು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಸರಿಪಡಿಸಬೇಕು. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಬಲಗೈ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಈ ಕೂಡಲೇ ಏನು ನಾಗಮೋಹನ್ ದಾಸ್ರವರು ನೀಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಿ ಹೊಸದಾಗಿ ತಮ್ಮ ಕೈಲ ಸಾಧ್ಯವಾದರೆ ಹೊಸದಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿ ಒಳ ಮೀಸಲಾತಿಯಲ್ಲಿ ವಲಯ ಮತ್ತು ಮಾದಿಗರಿಗೆ ಯಾರಿಗೂ ಸಹ ಅನ್ಯಾಯ ಆಗದ ರೀತಿಯಲ್ಲಿ ವಲಯ ಮತ್ತು ಮಾದಿಗ ಸಮುದಾಯಕ್ಕೆ ನೀವು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಟ್ಟು ನೀವು ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ನೀಡೋದರಲ್ಲಿ ಬಲಗೈ ಸಮುದಾಯದಲ್ಲಿ ಯಾವುದೇ ತಕರಾರಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನೀವು ಈ ಕೂಡಲೇ ಏನು 9ನೇ ತಾರೀಕು ಕರೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಮಾದಿಗ ಮತ್ತು ವಲಯ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನು ಜಾರಿ ಮಾಡಿ ಮತ್ತು ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಈ ತಾಲೂಕಿನ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್.